ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ವೀಕ್ಷಕರು, ಇವತ್ತಿನ ದಿವಸ ನಾವು ಕರ್ಕ ರಾಶಿಯವರಿಗೆ 9ನೇ ಶನಿಯ ಪ್ರಭಾವ ಯಾವ ರೀತಿಯಾಗಿರುತ್ತೆ. ಯಾಕೆಂದರೆ ನಮಗೆಲ್ರಿಗೂ ಗೊತ್ತು, ಮೊನ್ನೆ 29ನೇ ತಾರೀಕು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡಿದ್ದಾನೆ. ಸೊ ಕರ್ಕ ರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ಕಡಿಮೆಯಾಯಿತು. ಸೊ 9ನೇ ಶನಿ ಗೋಚರದಲ್ಲಿರ್ತಾನೆ. ಈ 9ನೇ ಶನಿ ಇದ್ದಾಗ ಕರ್ಕ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಕೊಡ್ತಾನೆ, ಶುಭ ಫಲವನ್ನು ಕೊಡ್ತಾನೋ ಅಶುಭ ಫಲವನ್ನು ಕೊಡ್ತಾನೋ, ಅದರ ಪರಿಹಾರಾದಿಗಳನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು, ಇದೆಲ್ಲವನ್ನು ಸಮಗ್ರವಾಗಿ ತಿಳ್ಕೊಳ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ, 9ನೇ ಶನಿಗೆ ಸಂಬಂಧಪಟ್ಟಂತೆ ಬೃಹಜ್ಜಾತಕದಲ್ಲಿ ಏನನ್ನು ಹೇಳ್ತಾರೆ ನೋಡಿ. ಸಾಮಾನ್ಯವಾಗಿ ಅಂದರೆ ಶೋಕರೋಗ ಮಹಾದುಃಖಂ ಕ್ವಚಿತ್ ಅರ್ಥಂ ಕ್ವಚಿತ್ ಸುಖಂ ಜ್ವರಪೀಡಾಮ ಸುತಕ್ಲೇಶಂ ನವಮಸ್ಥೋ ಯದಾ ಶನಿ. ಸಾಮಾನ್ಯವಾಗಿ 9ನೇ ಶನಿಯಲ್ಲೂ ಕೂಡ ಒಂದಷ್ಟು ಶನಿ ಅಶುಭ ಫಲವನ್ನೇ ಕೊಡ್ತಾನೆ ಅಂತ ಗ್ರಂಥ ಹೇಳುತ್ತೆ. ಆದರೆ ಇಲ್ಲಿ ಇನ್ನೂ ಒಂದು ಶಬ್ದವನ್ನು ಹೇಳಿದಾನೆ, ಕ್ವಚಿತ್ ಅರ್ಥಂ ಕ್ವಚಿತ್ ಸುಖಂ ಅಂತಂದರೆ ಈ ಅಷ್ಟಮ ಶನಿಗಿಂತಲೂ 9ನೇ ಶನಿ ತುಂಬ ಚೆನ್ನಾಗಿರ್ತಾನೆ. ಇಲ್ಲಿ ಕ್ವಚಿತ್ ಸುಖಂ ಕ್ವಚಿತ್ ಅರ್ಥಂ, ಈ ಒಂದು ಕಾಲಾವಧಿಯಲ್ಲಿ ಒಂದಷ್ಟು ಅರ್ಥ ಸಾಧನೆ ಅಂತಂದರೆ ಧನದ ಒಂದು ಅಂದರೆ ಆರ್ಥಿಕವಾಗಿ ನೀವು ಒಂದಷ್ಟು ಲಾಭ ಗಳಿಸುವಂಥ ಸಾಧ್ಯತೆ ಕೂಡ ಇದೆ. ಕ್ವಚಿತ್ ಸುಖಂ ಅಂತಂದರೆ ಒಂದಷ್ಟು ಸುಖ ಶಾಂತಿ ನೆಮ್ಮದಿ ಕೂಡ ಈ ಒಂದು ಕಾಲಾವಧಿಯಲ್ಲಿ ಶನಿಯಿಂದ ಸಿಗಲಿಕ್ಕೂ ಕೂಡ ಸಾಧ್ಯತೆ ಇದೆ. ಇದು ಕೂಡ ಇದೆ ಅಂತಂದರೆ ಯಾವ ರೀತಿಯಾಗಿ ಅಷ್ಟಮದಲ್ಲಿದ್ದಾಗ ಯಾವಾಗಲೂ ತೊಂದರೆಯನ್ನೇ ಕೊಡ್ತಾ ಇದ್ನೋ, ಅದರಲ್ಲೂ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಬಹಳಷ್ಟು ಕಾಣಿಸ್ತಾ ಇತ್ತು, ಅದೆಲ್ಲವೂ ಸಾಧಾರಣವಾಗಿ ಕಡಿಮೆಯಾಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಒಂದು ವಿಷಯ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ, ಇದೆಲ್ಲವೂ ಗೋಚರದ ಫಲ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಯಾವ ರೀತಿಯಾಗಿದ್ದಾನೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಒಂದು ವೇಳೆ ಮೂಲ ಜಾತಕದಲ್ಲಿ ಶನಿ ತುಂಬ ಚೆನ್ನಾಗಿದ್ದರೆ, ಉಚ್ಚನಾಗಿದ್ದರೆ, ಒಳ್ಳೊಳ್ಳೆ ಗ್ರಹಗಳ ಜೊತೆ ಇದ್ದರೆ, ಒಳ್ಳೆಯ ಸ್ಥಾನದಲ್ಲಿದ್ದರೆ ಸಾಧ್ಯವಾದಷ್ಟು ಒಳ್ಳೆಯ ಫಲವನ್ನೇ ನೀವು ಪಡಿತೀರಾ. ಆದರೆ ಅದೇ ಶನಿ ಶತ್ರು ರಾಶಿಯಲ್ಲಿದ್ದರೆ ಅಥವಾ ನೀಚನಾಗಿದ್ದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಶನಿಯಿಂದ ಉಪದ್ರವವಾಗುವಂಥ ಸಾಧ್ಯತೆ. ನೋಡಿ, ಮತ್ತೆ ಹೇಳ್ತಾರೆ, ಶೋಕರೋಗ ಮಹಾದುಃಖಂ. ರೋಗ ಅಂದರೆ ಈಗಿನ ಅಷ್ಟಮದಲ್ಲಿ ಏನಿತ್ತು ಅದು ಸ್ವಲ್ಪ ನಿಧಾನವಾಗಿ ಕಡಿಮೆ ಅಂತೂ ಆಗುತ್ತೆ, ಆದರೂ ಕೂಡ ಸ್ವಲ್ಪ ಮುಂದುವರಿಯುತ್ತೆ ದುಃಖಂ ಅಂತ ಹೇಳಿದ್ದಾರೆ. ಆ ಅನಾರೋಗ್ಯದಿಂದ ಮನಸ್ಸಿಗೆ ಒಂದಷ್ಟು ದುಃಖವಾಗುವಂಥ ಸಾಧ್ಯತೆ. ಜ್ವರ ಪೀಡಾಂ, ಇದು ಕೂಡ ರೋಗಕ್ಕೆ ಸಂಬಂಧಪಟ್ಟಂಥದ್ದು. ವಿಶೇಷವಾಗಿ ಮೇಲಿಂದ ಮೇಲೆ ಜ್ವರಾದಿಗಳು ಬರೋದು ಕೂಡ. 9ನೇ ಸ್ಥಾನದಲ್ಲಿ ಶನಿ, ಅದರಲ್ಲೂ ಭಾಗ್ಯಸ್ಥಾನ ಅಂತ ಹೇಳ್ತೇವೆ ನಾವು. ಶನಿ ಪಾಪಗ್ರಹ ಅಂತ ಹೇಳಿಬಿಟ್ಟು ಗಣನೆ ಮಾಡಿರೋದ್ರಿಂದ ಭಾಗ್ಯಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಷಯಗಳಿಗೆ ಚ್ಯುತಿಯನ್ನು ಮಾಡುವಂಥ ಸಾಧ್ಯತೆ ಶನಿಯಿಂದ ಇರುತ್ತೆ. ಇದು ನಮ್ಮ ಜಾತಕದಲ್ಲಿ ಶನಿ ಯಾವ ರೀತಿಯಾಗಿದ್ದಾನೆ ಅಂತ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಸುತಕ್ಲೇಶಂ ಅಂತನ್ನೋ ಒಂದು ವಿಷಯವನ್ನು ಕೂಡ ಇಲ್ಲಿ ಹೇಳಿರೋದ್ರಿಂದ ಈ ಒಂದು ಕಾಲಾವಧಿಯಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ಚಿಂತೆ ನಿಮ್ಮನ್ನು ಕಾಡುತ್ತೆ. ಹಾಗಾಗಿ ವಿಶೇಷವಾಗಿ ಆ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಂಡು ಸ್ವಲ್ಪ ಇನ್ನೂ ಕೂಡ ಶನಿಯ ಪರಿಹಾರಾದಿಗಳನ್ನು ಮುಂದುವರಿಸಿ. ನಾನು ಈ ಮೇಲಿಂದ ಮೇಲೆ ಹೇಳ್ತಾನೆ ಇದ್ದೇನೆ. ಸೊ ಶನಿಯ ಸ್ತೋತ್ರವನ್ನು ತಪ್ಪದೇ ಪಠನೆ ಮಾಡಿಕೊಳ್ಳಿ. ಅದು ಕೂಡ ನಮ್ಮ ವಿಡಿಯೋದಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಶನಿಯ ಪರಿಹಾರವನ್ನು ಆಂಜನೇಯನಿಂದಲೂ ಕೂಡ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸಾಧ್ಯವಾಯಿತು ಅಂದರೆ ಹತ್ತಿರ ಆಂಜನೇಯ ದೇವಸ್ಥಾನವಂತೂ ಖಂಡಿತವಾಗಿಯೂ ಇರುತ್ತೆ. ಹತ್ತಿರದಲ್ಲಿ ಎಲ್ಲಾದರೂ ಆಂಜನೇಯ ದೇವಸ್ಥಾನ ಇದ್ದರೆ ಪ್ರತಿನಿತ್ಯ ತಪ್ಪದೇ ದರ್ಶನವನ್ನು ಮಾಡಿಕೊಳ್ಳಿ. ಶನಿಗೆ ಸಂಬಂಧಪಟ್ಟಂಥ ದಾನಾದಿಗಳನ್ನು ಮಾಡಿಕೊಳ್ಳಿ. ತಿಲದಾನ ಮಾಡಿಕೊಳ್ಳಿ, ಅಥವಾ ಕಬ್ಬಿಣದ ಲೋಹವನ್ನು ದಾನ ಮಾಡಿ, ಕಪ್ಪು ವಸ್ತ್ರವನ್ನು ದಾನ ಮಾಡಿ. ಅದರಿಂದಲೂ ಕೂಡ ಶನಿ ಪೀಡೆ ಕಡಿಮೆಯಾಗುತ್ತೆ. ಸಾಧ್ಯವಾಯಿತು ಅಂತಂದರೆ ಮೇಲಿಂದ ಮೇಲೆ ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ನೋಡಿ, ಇದರ ಜೊತೆಗೆ ಶನಿಯ ಒಂದು ದುಷ್ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ರುದ್ರ ಆರಾಧನೆ ಹೇಳಿದ್ದಾರೆ. ಮುಖ್ಯವಾಗಿ ರುದ್ರಾಭಿಷೇಕವನ್ನು ಮಾಡಿಕೊಳ್ಳೋದು ಕೂಡ ಶನಿಯ ಪೀಡೆಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದೆಲ್ಲವನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ಶನಿ ಕರ್ಕ ರಾಶಿಯವರಿಗೆ ತುಂಬ ಒಳ್ಳೆಯ ಫಲವನ್ನು ಕೊಡ್ತಾನೆ. ನಮಸ್ಕಾರ.